ಶೃಂಗೇರಿ ಕ್ಷೇತ್ರದಲ್ಲಿ ಸಂಘಟನೆಯಲ್ಲಿ ಜೆಡಿಎಸ್ ಪಕ್ಷ ಯಾವಾಗಲೂ ಕೂಡ ಹಿನ್ನಡೆ ಅನುಭವಿಸಲು ಪ್ರಸ್ತುತ ಕಾರಣ ಜನತಾದಳ ಹಿನ್ನಡೆ ಆಗಲಿಕ್ಕೆ ಕಾರಣ ಮೂಲ ನಮ್ಮ ಜಾತ್ಯತೀತ ಜನತಾದಳದ ಕ್ಷೇತ್ರಾಧ್ಯಕ್ಷರಾಗಿರ್ತಕ್ಕಂಥ ದಿವಾಕರ್ ಭಟ್ರು. ಸುರೇಶ್ ಅವರಿಗೆ ಯಾಕೆ ಕ್ಷೇತ್ರಾಧ್ಯಕ್ಷರ ಮೇಲೆ ಸಿಟ್ಟು? ಕ್ಷೇತ್ರಾಧ್ಯಕ್ಷರ ಮೇಲೆ ಸಿಟ್ಟಿಲ್ಲ, ಬಟ್ ನನಗಿರ್ತಕ್ಕಂಥದ್ದು ಕ್ಷೇತ್ರಾಧ್ಯಕ್ಷ ಆದವರು ಅವರ ಜವಾಬ್ದಾರಿ ಏನಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಜೆಡಿಎಸ್ ಪಕ್ಷದಿಂದ ರಾಜಕೀಯ ಪ್ರಾರಂಭ ಮಾಡಬೇಕು ಅಂತ ಯಾಕೆ ಅನಿಸ್ತೀವಿ? ಹಿಂದೆ ಗೋವಿಂದೇಗೌಡರ ಕಾಲದಿಂದನೂ ಕೂಡ ಜಾತ್ಯತೀತ ಜನತಾದಳದಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಹಾಲುಮುತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಹೊಸೂರು ಸುರೇಶ್ ನಮ್ಮ ಜೊತೆ ಇದ್ದಾರೆ. ಸುರೇಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಸುರೇಶ್ ಅವರೇ, ಏನು ಹಾಲುಮುತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೇಗಿದೆ ಈ ಒಂದು ನಿರ್ದೇಶಕರಾಗಿ ಈ ಒಂದು ಸಹಕಾರಿ ಕ್ಷೇತ್ರದ ಬಗ್ಗೆ ಹೇಳಿದ್ರೆ? ಇಲ್ಲ, ನಮ್ಮ ಸಹಕಾರ ಸಂಘ ಅತ್ಯಂತ ಚಿಕ್ಕ ರೈತರಿರ್ತಕ್ಕಂಥ ಸಹಕಾರ ಸಂಘ. ಅಲ್ಲಿ ದೊಡ್ಡ ದೊಡ್ಡ ರೈತರುಗಳ ಸಂಖ್ಯೆ ಕಡಿಮೆ, ಬಟ್ ಸಹಕಾರ ಸಂಘ ತುಂಬ ಲಾಸ್ನಲ್ಲಿ ಇರ್ತಕ್ಕಂಥ ಸಂಘ. ಇವತ್ತು ನಮ್ಮ ಟೀಮ್ ಬಂದ ಮೇಲೆ ಇವತ್ತು ಒಳ್ಳೆ ಲಾಭಕ್ಕೆ ಬಂದಿದೆ. ಜೊತೆಯಲ್ಲಿ ಈ ವೈದ್ಯನಾಥನ್ ವರದಿ ಜಾರಿಯಾದ ನಂತರದಲ್ಲಿ ನಮ್ಮ ಗ್ಯಾಪ್ ಎಲ್ಲ ಕಡಿಮೆಯಾಗಿ ಇವತ್ತು ಸುಮಾರು 4-5 ವರ್ಷಗಳಿಂದ ಲಾಭದಲ್ಲಿದೆ. ಜೊತೆಯಲ್ಲಿ ಸಂಘ ತನ್ನದೇ ಆದಂಥ ಒಂದು ಚಿಕ್ಕ ಬಿಲ್ಡಿಂಗು ಮತ್ತು ಗೋಡನ್ ಇತ್ತು. ನಾವು ಬಂದಂಥ ಸಂದರ್ಭದಲ್ಲಿ ಆಲ್ಮುತ್ತೂರಿನಲ್ಲಿ ಒಂದು ಹೊಸ ಬಿಲ್ಡಿಂಗ್ ಅನ್ನು ಕಟ್ಟಿ, ಅದೇ ರೀತಿ ಬಂಡಿಗಡಿನಲ್ಲೂ ಕೂಡ ನಮ್ಮ ಶಾಖೆ ಇದೆ, ಅಲ್ಲೂ ಕೂಡ ಹೊಸ ಬಿಲ್ಡಿಂಗ್ ಕಟ್ಟಿ ಉತ್ತಮವಾಗಿ ಇವತ್ತು ರೈತರಿಗೆ ಸ್ಪಂದಿಸ್ತಾ ಇದ್ದೀವಿ. ನಮ್ಮ ಸಹಕಾರ ಸಂಘದ ಮೂಲಕವಾಗಿ ಇವತ್ತು ಚೆನ್ನಾಗಿ ಚೆನ್ನಾಗಿ ಬೆಳವಣಿಗೆ ಆಗಿದೆ, ಸಂಘನೂ ಬೆಳವಣಿಗೆ ಆಗಿದೆ. ನಾವು ಕೂಡ ಅದರಲ್ಲಿ ಒಳ್ಳೆಯ ಹೆಸರನ್ನು ತಗೊಂಡಿದ್ದೀವಿ ನಮ್ಮ ಸಹಕಾರ ಸಂಘದ ಮೂಲಕ. ಸುರೇಶ್ ಅವರೇ, ನೀವೇನು ಕಳೆದ ಕೆಲ ವರ್ಷಗಳಿಂದ ಏನು ಚಿಕ್ಕಮಗಳೂರು ಜಿಲ್ಲಾ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ಸಲ್ಲಿಸ್ತಾ ಇದ್ದೀರಾ. ಈ ಒಂದು ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯವೈಖರಿಗಳಾಗಿರ್ಬೋದು, ಈ ಒಂದು ಜವಾಬ್ದಾರಿ ಕುರಿತ ಏನಾಗಿದೆ? ವೈಜ್ಞಾನಿಕ ಪರಿಷತ್ತು ಇವತ್ತು ಈ ರಾಜ್ಯಾದ್ಯಂತ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಮೂಢನಂಬಿಕೆ ವಿರುದ್ಧವಾಗಿ ಇವತ್ತು ಈ ರಾಜ್ಯದಲ್ಲಿ ನಮ್ಮ ಹುಲಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ನಾನು ಕೊಪ್ಪ ತಾಲೂಕು ಅಧ್ಯಕ್ಷ ಆಗಿ 1-2 ತಿಂಗಳಲ್ಲಿ ನನ್ನನ್ನು ಜಿಲ್ಲಾಧ್ಯಕ್ಷರಾಗಿ ನಮ್ಮ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದರು. ನಾವು ಕೂಡ ಇವತ್ತು ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷಗಳನ್ನು ನೇಮಕ ಮಾಡಿ ಇಡೀ ಜಿಲ್ಲೆಯ ಎಲ್ಲ ಮೂಲೆಗಳಲ್ಲೂ ಕೂಡ ನಮ್ಮ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಳೀಲಿಕ್ಕೆ, ಸದಸ್ಯ ಆಗಲಿಕ್ಕೆ ನಾವು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಜೊತೆಯಲ್ಲಿ ಈ ಮೌಢ್ಯದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಸುರೇಶ್ ಅವರೇ, ನೀವು ಪ್ರಾರಂಭಿಕವಾಗಿ ರಾಜಕೀಯ ಸಹಕಾರಿ ಕ್ಷೇತ್ರ ಆಗಿರ್ಬೋದು, ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು. ನೀವು ಬೇಸಿಕ್ಲಿ ಕೂಡ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋ ಈ ಜೆಡಿಎಸ್ ಪಕ್ಷದಿಂದ ರಾಜಕೀಯ ಪ್ರಾರಂಭ ಮಾಡಬೇಕು ಅಂತ ಯಾಕೆ ಅನಿಸ್ತೀವಿ? ನಾನು ಹಿಂದೆ ಗೋವಿಂದೇಗೌಡರ ಕಾಲದಿಂದನೂ ಕೂಡ ಜಾತ್ಯತೀತ ಜನತಾದಳದಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ನಾನು ಬೆಳೆದಿರ್ತಕ್ಕಂಥದ್ದು ಕುಸೂರಿಗೆ ಕೃಷ್ಣಪ್ಪ ಗೌಡರ ಒಂದು ಗರಡಿನಲ್ಲಿ. ಹಾಗೆ ಕುಕ್ಕೋಡಿಗೆ ರವೀಂದ್ರರವರ ಮಾರ್ಗದರ್ಶನದಲ್ಲಿ ನಾವು ಕಾಲೇಜ್ ಜೀವನದಲ್ಲಿ ಅವರ ಜೊತೆನಲ್ಲೇ ಬೆಳ್ಕೊಂಡು ಬಂದಿರ್ತಕ್ಕಂಥದ್ದು. ಕುಕ್ಕೋಡಿಗೆ ರವೀಂದ್ರ ಅವರು ಜೆಡಿಎಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ, ನೀವ್ಯಾಕೆ ಹೋಗಿಲ್ಲ ಹಾಗಾದ್ರೆ? ಇಲ್ಲ, ನಾನು ನನ್ನ ಒಂದು ಮೂಲ ತತ್ವ ಜಾತ್ಯತೀತ ತತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಜಾತ್ಯತೀತ ಜನತಾದಳದೊಟ್ಟಿಗೆ ನನ್ನ ಇದ್ದಿದ್ದು. ಜೊತೆಯಲ್ಲಿ ಯಾರು ನಮ್ಮ ಪಕ್ಷವನ್ನು ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಬೇರೆ ಬೇರೆ ಪಾರ್ಟಿಗಳಿಗೆ ಹೋದಾಗ ಕೂಡ ನಾನು ಯಾವುದೇ ಕಾರಣಕ್ಕೂ ಜನತಾದಳವನ್ನು ಬಿಡಲಿಲ್ಲ. ನಮ್ಮ ಕುಕ್ಕೋಡಿಗೆ ರವೀಂದ್ರ ಅವರು ಪ್ರಥಮವಾಗಿ ನಮ್ಮ JDS ಅನ್ನು ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರು BJPಗೆ ಸೇರ್ತಾರೆ. ಆ ಸಂದರ್ಭದಲ್ಲಿ ನಾನು ಕೂಡ JDSನಲ್ಲೇ ಉಳ್ಕೊಂಡೆ. ಜೊತೆಯಲ್ಲಿ ಈ JDSನ ಸಕ್ರಿಯ ಕಾರ್ಯಕರ್ತನಾಗಿ ಗೋವಿಂದೇಗೌಡರ ನಂತರದಲ್ಲಿ ರಾಜೇಂದ್ರ ಅವ್ರ ಜೊತೆನಲ್ಲಿ ಬೆಳೆದಿದ್ದು. ರಾಜೇಂದ್ರ ಅವರೊಟ್ಟಿಗೆ ಈ ಕ್ಷೇತ್ರದಲ್ಲಿ ಇದ್ದಿದ್ದು ನಂಗೆ ತುಂಬ ಸಂತೋಷ ಇದೆ. ಯಾಕೆಂದರೆ ಒಂದು ರಾಜೇಂದ್ರ ಅಂದರೆ ಈ ಕ್ಷೇತ್ರದ ಒಂದು ಜ್ಞಾನ ಭಂಡಾರ. ಅವರಲ್ಲಿ ತುಂಬ ವಿಚಾರಗಳನ್ನ ನಮ್ಮ ರಾಜಕೀಯಕ್ಕಿಂತನೂ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಕಲ್ತಿದ್ದೇವೆ. ಹಾಗಾಗಿ ಆ ಖುಷಿ ನನಗಿದೆ. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಆ ಕ್ಷೇತ್ರದಲ್ಲಿ ಸಂಘಟನೆ ಕಡಿಮೆ ಇದೆ, ಸಂಘಟನೆ ಶಕ್ತಿ ಇಲ್ಲ, ಈ ಮಾತನ್ನ ಹೇಳಿದ್ರಿ, ಸಂಘಟನೆ ಆಗ್ಬೇಕಂತ. ಈ ರೀತಿ ಶೃಂಗೇರಿ ಕ್ಷೇತ್ರದಲ್ಲಿ ಸಂಘಟನೆಯಲ್ಲಿ ಜೆಡಿಎಸ್ ಪಕ್ಷ
ಯಾವಾಗಲೂ ಕೂಡ ಹಿನ್ನಡೆ ಅನುಭವಿಸಲು ಪ್ರಸ್ತುತ ಕಾರಣ ಏನು? ಈಗ ಈ ನಮ್ಮ ಕ್ಷೇತ್ರದಲ್ಲಿ ಜನತಾದಳ ಹಿನ್ನಡೆ ಆಗಲಿಕ್ಕೆ ಕಾರಣ ಮೂಲ ನಮ್ಮ ಜಾತ್ಯತೀತ ಜನತಾದಳದ ಕ್ಷೇತ್ರಾಧ್ಯಕ್ಷರಾಗಿರ್ತಕ್ಕಂಥ ದಿವಾಕರ್ ಭಟ್ರು. ಇವರು ಏನಂತ ಹೇಳಿದ್ರೆ ಒಂದು ಜನಾಂಗದ ನಾಯಕರು ಅಂತ ಹೇಳಿ ಬಿಂಬಿಸಿ ಅವ್ರನ್ನ ಇವತ್ತು ಕ್ಷೇತ್ರದ ಅಧ್ಯಕ್ಷರಾಗಿ ಸುಮಾರು 10 ವರ್ಷಗಳಿಂದ ಅದೇ ಜಾಗದಲ್ಲಿ ಕೂರಿಸಿರ್ತಕ್ಕಂಥದ್ದು. ಪಕ್ಷದಲ್ಲಿ ಒಂದು ಸಿದ್ಧಾಂತ, ಅದಕ್ಕೆ ಆದಂತ ಬೈಲ ಇದೆ. ಒಬ್ಬ ಅಧ್ಯಕ್ಷರು, ಕ್ಷೇತ್ರ ಅಧ್ಯಕ್ಷರಿರ್ಬೋದು ಅಥವಾ ತಾಲೂಕು ಅಧ್ಯಕ್ಷರಿರ್ಬೋದು ಅಥವಾ ಜಿಲ್ಲಾಧ್ಯಕ್ಷರಿರ್ಬೋದು, ಅವರಿಗೆ ಒಂದು ಸೀಮಿತವಾದ ಇಷ್ಟು ವರ್ಷದವರೆಗೆ ಅವರು ಕೆಲಸವನ್ನು ಮಾಡ್ಬೇಕಂತೇಳಿ ಪಕ್ಷದ ಒಂದು ಬೈಲಾನೇ ಇದೆ. ಬಟ್ ನಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾಯಕರನ್ನ ಒಪ್ಪಿಸಿ ನಾಯಕರ ಜೊತೆನಲ್ಲಿ ಇದ್ದು ಇವತ್ತು ಅವರೇ ಮುಂದುವರಿಯುವಂತ ಕೆಲಸಗಳು ನಡೀತಾ ಇದೆ. ಯಾಕೆಂದ್ರೆ ಪಕ್ಷ ಬೆಳಿಬೇಕಂತ ಹೇಳಿದ್ರೆ ಹೊಸ ಹೊಸ ಮುಖಗಳು ಬರಬೇಕು, ಹೊಸ ಹೊಸವರಿಗೆ ಅಧಿಕಾರ ಕೊಡಬೇಕು, ಹೊಸ ರೀತಿಯಲ್ಲಿ ಪಕ್ಷವನ್ನು ಕಟ್ಟಬೇಕು. ಈಗ ಕ್ಷೇತ್ರಾಧ್ಯಕ್ಷರಾಗಿ ದಿವಾಕರ್ ಭಟ್ ಅವ್ರನ್ನ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಮುಂದುವರಿಸಲು ಕಾರಣ ಏನು? ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ನಾಯಕತ್ವ ಅದ್ಯಾಕೋ ಅವರನ್ನೇ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದೆ. ಅದಕ್ಕೆ ನೀವು ಪ್ರಶ್ನೆಗಳನ್ನ ನಮ್ಮ ನಾಯಕರಿಗೆ ಕೇಳಬೇಕಂತ ಅನ್ಸುತ್ತೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುರೇಶ್ ಅವರೇ, ಏನು ಒಂದು ಕಾಲದಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಪ್ರಬಲವಾಗಿ ಬೆಳೆದಿತ್ತು. ಆ ಜೆಡಿಎಸ್ ಪಕ್ಷ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಕೂಡ ಆಗಿತ್ತು. ಆದರೆ ಕಳೆದ 2023 ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ತನ್ನ ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಅಸ್ತಿತ್ವವನ್ನು ಕಳೆದುಕೊಳ್ಳುವ ಒಂದು ಪರಿಸ್ಥಿತಿ ಬರುತ್ತೆ. 38-39 ಸ್ಥಾನ ಈಗ ಪಕ್ಷಕ್ಕೆ 19 ಸ್ಥಾನಕ್ಕೆ ಬಂದ್ಬಿಡುತ್ತೆ. ಆದರೆ ಇತ್ತೀಚೆಗೆ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಪುನಶ್ಚೇತನಗೊಂಡಿರುವಂಥದ್ದು. ಈಗ ಹೆಚ್ಚು ಇನ್ನು 2 ಲೋಕಸಭಾ ಕ್ಷೇತ್ರವನ್ನು ಗೆದ್ದಿರುವಂಥದ್ದು. ಈ ಒಂದು ಜೆಡಿಎಸ್ಗೆ ಈ ಒಂದು ಚುನಾವಣೆಯಲ್ಲಿ ಪುನಃ ಒಂದು ಶಕ್ತಿ ಬಂದಿದೆ. ಇದು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತಾ? ಹೌದು, ಪಕ್ಷವನ್ನ ಬುಡ ಮೂಲ ಕಾರ್ಯಕರ್ತರುಗಳನ್ನ ಜೊತೆನಲ್ಲಿ ಇಟ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡಿದ್ರೆ ಪಕ್ಷ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲ ಕಾರ್ಯಕರ್ತರನ್ನ ಕಡೆಗಣನೆ ಮಾಡಿದ್ರೆ ಪಕ್ಷ ಸಂಪೂರ್ಣವಾಗಿ ಒಂದು ಅಧೋಗತಿಗೆ ಹೋಗ್ತದೆ. ಈಗ ನಮ್ಮ ರಾಜ್ಯದಲ್ಲಿ ವಿಧಾನಸಭಾ ಎಲೆಕ್ಷನ್ನಿಗೂ ಮತ್ತು ಲೋಕಸಭಾ ಎಲೆಕ್ಷನ್ನಿಗೆ ಕಂಪೇರ್ ಮಾಡಿದಾಗ ಇವತ್ತು ವಿಧಾನಸಭೆಗಿಂತನೂ ತುಂಬ ಚೆನ್ನಾಗಿ ಅಚೀವ್ ಆಗಿದೆ ಜನತಾದಳ ಇವತ್ತು. ಈಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಕೇಂದ್ರದ ಮಂತ್ರಿ ಆಗಿದ್ದಾರೆ. ನನಗೆ ಅನಿಸುತ್ತೆ ಈ ರಾಜ್ಯಕ್ಕೆ ಒಳ್ಳೊಳ್ಳೆ ಇಂಡಸ್ಟ್ರಿಗಳು ಬರ್ತವೆ ಮತ್ತು ಈ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. ಅದಕ್ಕೆ ಕುಮಾರಣ್ಣನವರು ತುಂಬ ಕಾರ್ಯಕ್ರಮಗಳನ್ನ ಹಾಕ್ತಾರೆ ಅಂತೇಳಿ ನನ್ನ ಭಾವನೆ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಇವತ್ತು ಜನತಾದಳ ಸಂಘಟನೆ ಆಗಬೇಕು. ಜನತಾದಳ ಸಂಪೂರ್ಣವಾಗಿ ತಟಸ್ಥವಾಗಿದೆ. ಇದು ಸಂಘಟನೆ ವಿಚಾರದಲ್ಲಿ ತುಂಬ ಹಿನ್ನಡೆ ಇದೆ. ಇದಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಕಾರ್ಯಕ್ರಮ ಹಾಕೊಳ್ಬೇಕು. ಆ ಸಂದರ್ಭದಲ್ಲಿ ಜನತಾದಳವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸುರೇಶ್ ಅವರೇ, ಈಗ ಪ್ರಮುಖವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಆ ಕ್ಷೇತ್ರಾಧ್ಯಕ್ಷ ದಿವಾಕರ್ ಭಟ್ ಅವರು ಇರುವಂಥದ್ದು, ಹಾಗೆ ವಿಧಾನಸಭೆ ಚುನಾವಣೆಯಲ್ಲಿ ಸುಧಾಕರ್ ಶೆಟ್ಟಿಲಿಂದ ಅಭ್ಯರ್ಥಿಯಾಗಿದ್ದರು. ಯಾವುದು ನೋಡಿದ್ರೆ ಬಾರಿ ಒಂದು ಹುಮ್ಮಸ್ಸಿತ್ತು. ಈ ಬಾರಿ ಒಂದು ಬದಲಾವಣೆ ಆಗ್ಬೋದು ಅಥವಾ ಹೆಚ್ಚಿನ ಓಟ್ ತಗೊಳ್ಬೋದು ಅಂತ ಒಂದು ನಿರೀಕ್ಷಿತ. ಆದರೆ ಹೇಳಿಕೊಡೋದ ಮಟ್ಟದ ಓಟನ್ನು ಅವರು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನು ಅಂತ? ಮೊದಲನೇದಾಗಿ ಪಕ್ಷವನ್ನ ಬೂತ್ ಮಟ್ಟದಲ್ಲಿ ಕಟ್ಟಬೇಕು. ಕಟ್ಟಿದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಂತರದಲ್ಲಿ ಅದು ಮತವಾಗಿ ಪರಿಗಣನೆ ಆಗೋದು. ಫಸ್ಟು ಪಕ್ಷವನ್ನ ಬೂತ್ ಮಟ್ಟದಲ್ಲಿ ಕಟ್ಟದೆ ಡೈರೆಕ್ಟ್ ಆಗಿ ಎಲೆಕ್ಷನ್ ಬಂದು ಎಲೆಕ್ಷನ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಓದಲ್ಲೆಲ್ಲ ನಾವು ಓಟ್ ತಗಂತೀವಿ, ಓಟ್ ಬರುತ್ತೆ ಅಂತ ಹೇಳಿ ಅನ್ಸ್ತಾ ಇರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮತದಾರನನ್ನ ನಾವು ಮುಟ್ಟಿರೋದಿಲ್ಲ. ಮತದಾರನ ಮುಟ್ಟಬೇಕಂತ ಹೇಳಿದ್ರೆ ಅದಕ್ಕೆ ಬೂತ್ ಲೆವೆಲ್ ಅಲ್ಲಿ ಸಕ್ರಿಯ ಕಾರ್ಯಕರ್ತರುಗಳು, ಕೆಲಸ ಮಾಡುವಂತ ಕಾರ್ಯಕರ್ತರುಗಳು, ಸುಧಾಕರ್ ಶೆಟ್ಟರ್ ಬಗ್ಗೆ ಮಾತಾಡುವಂತವರು ಫಸ್ಟ್ ರೆಡಿ ಆಗಬೇಕು. ಈ ನಮ್ಗೆ ಗೋವಿಂದೇಗೌಡರ ಚುನಾವಣೆ ನಂತರದಲ್ಲಿ ಇಡೀ ಕ್ಷೇತ್ರದಲ್ಲಿ ಈ ಕೊರತೆ ಎದ್ದು ಕಾಣ್ತಾ ಉಂಟು. ಇದಕ್ಕೆ ಮೂಲ ಏನಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಿರ್ಬೋದು ಅಥವಾ ತಾಲೂಕು ಅಧ್ಯಕ್ಷರಿರ್ಬೋದು, ಹೋಬಳಿ ಅಧ್ಯಕ್ಷರಿರ್ಬೋದು ಅಥವಾ ಬೂತ್ ಅಧ್ಯಕ್ಷರುಗಳು ಸಕ್ರಿಯವಾಗಿ ಪಕ್ಷಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇವತ್ತು ನಮ್ಮ ಪಕ್ಷ ಚುನಾವಣೆಗಾಗಿ ಕೆಲಸ ಮಾಡುತ್ತೆ. ಚುನಾವಣೆ ನಂತರದಲ್ಲಿ ಸಂಘಟನೆ ಮಾಡಲ್ಲ, ಪಕ್ಷ ತಟಸ್ಥವಾಗಿರುತ್ತೆ. ಸುರೇಶ್ ಅವರಿಗೆ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಸುರೇಶ್ ಅವರಿಗೆ ಯಾಕೆ ಕ್ಷೇತ್ರಾಧ್ಯಕ್ಷರ ಮೇಲೆ ಸಿಟ್ಟು? ಇಲ್ಲ, ನನಗೆ ಕ್ಷೇತ್ರಾಧ್ಯಕ್ಷರ ಮೇಲೆ ಸಿಟ್ಟಿಲ್ಲ. ಬಟ್ ನನಗಿರ್ತಕ್ಕಂಥದ್ದು ಕ್ಷೇತ್ರಾಧ್ಯಕ್ಷ ಆದವರು ಅವರ ಜವಾಬ್ದಾರಿ ಏನಂತ ಹೇಳೋ ಅರ್ಥ ಮಾಡ್ಕೊಳ್ಬೇಕು. ಆ ಕ್ಷೇತ್ರಾಧ್ಯಕ್ಷರ ಜವಾಬ್ದಾರಿನಲ್ಲಿ ಜಿಲ್ಲೆ ತಾಲೂಕಿನಲ್ಲಿ ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು, ಬೂತ್ನಲ್ಲಿ ಏನು ಪಕ್ಷವನ್ನು ಕಟ್ಟಬೇಕು, ಹೋಬಳಿನಲ್ಲಿ ಏನು ಪಕ್ಷ ಕಟ್ಟಬೇಕು ಅಂತೇಳಿ ಡೈರೆಕ್ಷನ್ ಅನ್ನ ಕ್ಷೇತ್ರಾಧ್ಯಕ್ಷರು ಕೊಡಬೇಕು. ಕ್ಷೇತ್ರದ ಅಧ್ಯಕ್ಷರು ಅಂತ ಹೇಳಿದ್ರೆ
ಇಡೀ ಶೃಂಗೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಿಗೆ ಒಂದು ಕಮಾಂಡಿಂಗ್ ಮಾಡುವಂತ ಕೆಲಸ ನನಗನ್ಸುತ್ತೆ. ಅಂದ್ರೆ ಈಗ ಪ್ರಸ್ತುತ ಇರುವ ಅಧ್ಯಕ್ಷರಿಗೆ ಆ ಕಮೆಂಟ್ ಮಾಡುವ ಕೆಪಾಸಿಟಿ ಇಲ್ಲ ಅಂತೀರಾ? ಇಲ್ಲ, ನನಗನ್ಸುತ್ತೆ ನಮ್ಮ ಕ್ಷೇತ್ರದ ಅಧ್ಯಕ್ಷರ ಕೆಲಸ ಏನು ಅಂತ ಹೇಳಿದ್ರೆ ಲೀಡರ್ ಜೊತೆ ಓಡಾಡೋದೇ ದೊಡ್ಡ ಕೆಲಸ ಅಂತ ತಿಳ್ಕೊಂಡಿದ್ದಾರೆ. ಅದೇ ತಪ್ಪಾಗಿರ್ತಕ್ಕಂಥದ್ದು. ನಿಮ್ಮ ಕ್ಷೇತ್ರ ಅಧ್ಯಕ್ಷರು ಏನು ಕೂಡ ಪಕ್ಷ ಸಂಘಟನೆ ಮಾಡ್ತಾ ಇಲ್ವಾ? ಇಲ್ಲ, ಪಕ್ಷ ಸಂಘಟನೆ ಮಾಡೋದಂತಾದ್ರೆ ಒಬ್ಬ ಕ್ಷೇತ್ರದ ಅಧ್ಯಕ್ಷರಾದವರು ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ ಬರುವಾಗ ಅಟ್ಲೀಸ್ಟ್ ಅವ್ರ ಕಾರ್ನಲ್ಲಿ 4 ಜನ 5 ಜನರು ಕರ್ಕೊಂಡು ಬಂದು ಅವ್ರನ್ನ ತಾಲೂಕ್ ಆಫೀಸಿಗೆ ಕರ್ಕೊಂಡು ಹೋಗಿ ಅಥವಾ ನಾಡ ಕಚೇರಿ ಕರ್ಕೊಂಡು ಹೋಗಿ ಇಲ್ಲ ಫಾರೆಸ್ಟ್ ಆಫೀಸಿಗೆ ಕರ್ಕೊಂಡು ಹೋಗಿ ಅಥವಾ ಜನಪರವಾಗಿ ಹೋರಾಟ ಮಾಡಿದ್ರೆ ಜನರೆಲ್ಲ ಅವ್ರ ಜೊತೆಗಿರ್ತಾರೆ. ಇದು ಕೆಲಸ ಆಗ್ಬಾರ್ದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಕೆಲಸ ಆಗ್ಬೇಕು. ಯಾವ್ದು ಕೆಲಸ ಆಗ್ಬಾರ್ದು ಅಂದ್ರೆ ನಾಯಕರು ಬಂದ ತಕ್ಷಣ ಈ ನಾಯಕರ ಜೊತೆ ಓಡಾಡೋದು, ನಾಯಕರು ಮತ್ತೆ ಬೇರೆ ಕಡೆ ಹೊರಗಡೆ ಮೈಸೂರು ಎಲ್ಲರೂ ಹೋದಾಗ, ಸುಧಾಕರ್ ಶೆಟ್ಟರು ಹೊರಗಡೆ ಹೋದಾಗ ಇವರೆಲ್ಲ ಮನೆ ಕೂತ್ಕೊಳ್ಳತಕ್ಕಂಥದ್ದು ಇದು ಪಕ್ಷದ ಕೆಲಸ ಅಲ್ಲ. ಪಕ್ಷ ಬೆಳಿಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಬೂತ್ ಮಟ್ಟದಿಂದ ಸಂಘಟನೆ ಮಾಡಬೇಕಾಗತ್ತೆ. ಇವತ್ತು ನಮ್ಮ ಪಾಪ ಸುಧಾಕರ್ ಶೆಟ್ಟರಿಗೆ ರಾಜಕಾರಣ ಅಂತೇಳಿ ಅವರಿಗೆ ಪ್ರಾರಂಭವಾಗಿದ್ದು ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಯಿಂದನೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಅವರು ಇಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಯಾರು ಹೇಗೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಸರಿಯಾದ ಮಾರ್ಗದರ್ಶನ ಮಾಡಿ ನಾವು ಸರಿಯಾಗಿ ಅವ್ರ ಜೊತೆ ಕೈ ಜೋಡಿಸಿ ಸರಿಯಾದ ದಾರಿನಲ್ಲಿ ಕರ್ಕೊಂಡು ಹೋಗಿದ್ರೆ ಇನ್ನೂ ಜಾಸ್ತಿ ಓಟ್ ತಗೊಬೋದಿತ್ತು. ನನ್ನನ್ನು ಸೇರಿದಂತೆ ಎಲ್ಲರೂ ಕೂಡ ಸರಿಯಾದ ಮಾರ್ಗದರ್ಶನ ಸುಧಾಕರ್ ಶೆಟ್ಟಿ ಮಾಡದೇ ಇರ್ತಕ್ಕಂಥದ್ದೇ ಇವತ್ತು ಈ ಕ್ಷೇತ್ರದಲ್ಲಿ ಅಂದ್ರೆ ಎಲ್ಲೋ ಒಂದ್ ಕಡೆ ಹೊಸೂರು ಸುರೇಶ್ ಅವರಿಗೆ ಸುಧಾಕರ್ ಶೆಟ್ಟರ್ ಮೇಲೆ ಒಂದು ಗೌರವ ಇದೆ, ಆದ್ರೆ ಇದನ್ನ ಕ್ಷೇತ್ರಾಧ್ಯಕ್ಷರ ಮೇಲೆ ನಿಮ್ಗೆ ಅಸಮಾಧಾನ ಇದೆ. ಅಲ್ಲ, ಕ್ಷೇತ್ರಾಧ್ಯಕ್ಷ ಅಂತಾನೆ ಅಲ್ಲ, ಈ ಸುಧಾಕರ್ ಶೆಟ್ಟರು ಇವತ್ತು ತುಂಬಾ ಪ್ರಾಮಾಣಿಕವಾಗಿ ಕ್ಷೇತ್ರದ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅದೇ ರೀತಿನಲ್ಲಿ ಈ ಕ್ಷೇತ್ರಾಧ್ಯಕ್ಷ ಆಗಿರ್ತಕ್ಕಂಥವ್ರು ಅವ್ರಿಗೆ ಗೊತ್ತಿರ್ಬೇಕು ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಅದನ್ನ ಬಿಟ್ಕೊಂಡು ಎಲ್ಲೋ ನಾಯಕರ ಹಿಂದೆ ಓಡಾಡಿದ್ರೆ ಕ್ಷೇತ್ರದಲ್ಲಿ ಜನತಾದಳ ಸಂಘಟನೆ ಮಾಡಕ್ಕಾಗಲ್ಲ. ಯಾಕೆ ನಾನು ಕ್ಷೇತ್ರಾಧ್ಯಕ್ಷರನ್ನೇ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಕ್ಷೇತ್ರಾಧ್ಯಕ್ಷರು ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟರ್ ಅವರು ಕ್ಷೇತ್ರದಲ್ಲಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಇಡೀ ಕ್ಷೇತ್ರವನ್ನು ಓಡಾಡಬೇಕು, ಇಡೀ ಕ್ಷೇತ್ರದಲ್ಲಿ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಬೇಕು, ಒಂದು ದಿನಾಂಕವನ್ನ ಅವರು ನಿಗದಿ ಮಾಡಬೇಕಾಗ್ತದೆ. ಒಂದೊಂದು ತಾಲೂಕಿಗೆ ಒಂದೊಂದು ಆ ತರದ ಸಂದರ್ಭವನ್ನ ಆ ತರದ ಸಮಯವನ್ನ ಕೊಟ್ಟು ಪಕ್ಷ ಸಂಘಟನೆ ಮಾಡುವಂತ ಶಕ್ತಿ ಇದ್ರೆ ಮಾತ್ರ ಆ ಕ್ಷೇತ್ರದ ಅಧ್ಯಕ್ಷ ಆಗಿರ್ಲಿಕ್ಕೆ ಒಳ್ಳೇದು. ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ಆ ಕ್ಷೇತ್ರ ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಕ್ಷೇತ್ರಾಧ್ಯಕ್ಷರನ್ನೇ ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಜವಾಬ್ದಾರಿ ಇರ್ತಕ್ಕಂಥದ್ದು, ಜವಾಬ್ದಾರಿ ಯಾರ ತಲೆ ಮೇಲಿದೆ ಅವರಿಗೆ ಎಲ್ಲಾ ವಿಚಾರದಲ್ಲೂ ಹೊಣೆಗಾರರಾಗ್ತಾರೆ. ಇವತ್ತು ನಾನೊಬ್ಬ ಸಾಧಾರಣ ಕಾರ್ಯಕರ್ತ, ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ನಾನು ಇವತ್ತು ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ನನಗೂ ಕೂಡ ಹಿಂದಿನ ಸುಧಾಕರ್ ಶೆಟ್ಟರ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಹೋಬಳಿ ಅಧ್ಯಕ್ಷ ಆಗ್ಬೇಕು ಅಂತ ಅನೌನ್ಸ್ ಮಾಡಿದ್ರು. ನಾನು ಇಲ್ಲ, ನಂಗೆ ಜವಾಬ್ದಾರಿ ನಿರ್ವಹಿಸಕ್ಕಾಗಲ್ಲ, ನೀವು ಯಾವುದೋ ಒಬ್ಬ ಹೋಬಳಿ ಅಧ್ಯಕ್ಷರನ್ನ ನೇಮಕ ಮಾಡ್ಕೊಳ್ಳಿ, ನಾನು ಪಕ್ಷದ ಕಾರ್ಯಕರ್ತನಾಗಿ ದುಡಿಮೆ ಮಾಡ್ತೀನಿ ಅಂತ ಹೇಳಿ ನಾನು ಆ ಹುದ್ದೆಯನ್ನು ಬಿಟ್ಟು ಬಂದಿದ್ದೀನಿ. ಸರ್, ಈಗ ಪ್ರಮುಖವಾಗಿ ನೀವು ಕ್ಷೇತ್ರಾಧ್ಯಕ್ಷ ಮಹಿಳೆ ಹೇಳಿದ್ರಿ, ಕಳೆದ 11 ವರ್ಷಗಳಿಂದ ಕ್ಷೇತ್ರಾಧ್ಯಕ್ಷ ಸೇವೆಯನ್ನು ತರಿಸ್ತಾ ಇದ್ದಾರೆ. ಈಗ ಪ್ರಸ್ತುತ ಏನು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಕೆಲವೊಂದು ಬದಲಾವಣೆಗಳು ಕೂಡ JDS ನಲ್ಲಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶೃಂಗೇರಿ ಕ್ಷೇತ್ರದ ಕ್ಷೇತ್ರಾಧ್ಯಕ್ಷರು ಏನಾದ್ರು ಬದಲಾವಣೆ ಆಗುವ ಸಾಧ್ಯತೆ ಇದೆಯಾ? ಇಲ್ಲ, ಈಗ ಏನಾಗಿದೆ ಅಂದ್ರೆ ನಮ್ದೆಲ್ಲ ಬೇಡಿಕೆ ಏನಂತ ಹೇಳಿದ್ರೆ ಹೊಸ ಮುಖಗಳಿಗೆ ಅವಕಾಶಗಳನ್ನು ಕೊಟ್ಟು ಪಕ್ಷವನ್ನು ಸಂಘಟನೆ, ಯಾಕೆಂದ್ರೆ 10-11 ವರ್ಷಗಳ ಕಾಲ ಕ್ಷೇತ್ರಾಧ್ಯಕ್ಷರ ಸಾಧನೆ ಏನು ಅನ್ನೋದು ಇಡೀ ಕ್ಷೇತ್ರದ ಎಲ್ಲಾ ನಾಯಕರುಗಳಿಗೆ ಗೊತ್ತು, ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರುಗಳಿಗೆ ಗೊತ್ತು. ಈ ಹೊಸ ಮುಖಗಳಿಗೆ ಅವಕಾಶಗಳನ್ನ ಕೊಟ್ಟು ಹೊಸ ಮುಖಗಳನ್ನ ಮುಂದೆ ತಂದು ಪಕ್ಷ ಸಂಘಟನೆ ಬಿಟ್ರೆ ಬೂತ್ ಲೆವೆಲ್ ಅಲ್ಲಿ ಪಕ್ಷ ಸಂಘಟನೆ ಆಗ್ತದೆ. ನಾನು ಪ್ರತಿ ಪಕ್ಷದ ಸಭೆಯಲ್ಲಿ ಮಾತಾಡುವಾಗ ನಾನು ಎಲ್ಲಾದ ರೀತಿಯಿಂದ ಹೇಳ್ತೇನೆ, ಬೂತ್ ಲೆವೆಲ್ ಅಲ್ಲಿ ನಾವು ಕರೆದ್ರೆ 10 ಜನ ಕಾರ್ಯಕರ್ತರುಗಳು ಬರುವಂತ ವ್ಯವಸ್ಥೆಗಳನ್ನ ಫಸ್ಟ್ ಮಾಡಬೇಕು. ನಂತರದಲ್ಲಿ ಪಕ್ಷ 10 ಜನ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ರೆ, ಇಡೀ ಬೂತ್ ಲೆವೆಲ್ ಅಲ್ಲಿ ಮಾತಾಡ್ತಾ ಇದ್ರೆ ಅಲ್ಲಿ ಪಕ್ಷ ಸಂಘಟನೆ ಆಗ್ತದೆ, ನಮ್ಮ ನಾಯಕರ ಹೆಸರುಗಳು ಪ್ರಚಾರ ಆಗ್ತದೆ. ಇದು ಬರೀ ಟೌನ್ ನಲ್ಲಿ ಏನೋ ಪ್ರೆಸ್ ಮೀಟ್ ಮಾಡಿ ಅಥವಾ ಎಲ್ಲೋ ಪಕ್ಷದ ಕಚೇರಿನಲ್ಲಿ ಸಭೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಪಕ್ಷ ಸಂಘಟನೆ ಆಗಲ್ಲ. ಪಕ್ಷ ಸಂಘಟನೆ ಆಗ್ಬೇಕಂದ್ರೆ ಪಕ್ಷ ಹಳ್ಳಿಗೆ ಹೋಗ್ಬೇಕು, ಮತದಾರರ ಮನೆಗೆ ಹೋಗ್ಬೇಕು, ಮತದಾರರ ಊರುಗಳಿಗೆ ಹೋಗ್ಬೇಕು. ಅವಾಗ ಮಾತ್ರ ಸಾಧ್ಯ ನಮ್ಗೆ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸುರೇಶ್ ಅವರೇ, ಇತ್ತೀಚೆಗಷ್ಟೇ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರ ಚುನಾವಣೆ ನಡೆದಿರುವಂತದ್ದು. ನೀವು ಕೂಡ ಭೋಜೇಗೌಡರ ಪರವಾಗಿರ್ಬೋದು, ಧನಂಜಯ ಸರ್ಟಿ ಪರ ಒಂದು ಹೋರಾಟ ಮಾಡಿ ಇಬ್ಬರು ಕೂಡ ಗೆಲುವನ್ನು ಸಾಧಿಸಿರುವಂತದ್ದು. ಈ ಒಂದು ಗೆಲುವನ್ನು ಮೇಲೆ ಹಾಕಿದ್ದಾರೆ, ಹೇಗೆ ಅನ್ಸುತ್ತೆ? ಇಲ್ಲ, ಈ ಚುನಾವಣೆಯಲ್ಲಿ ನಾನು ಸರ್ಜಿ ಅವ್ರ ಪರವಾಗಿ ಮತ್ತು ಭೋಜೇಗೌಡರ ಪರವಾಗಿ ನಮ್ಮ ಏನು 2 ಪಕ್ಷಗಳ ಹೊಂದಾಣಿಕೆ ಅಭ್ಯರ್ಥಿಗಳ ಪರವಾಗಿ ಕೆಲಸವನ್ನು ಮಾಡಿದ್ದೀವಿ.
ಅದೇ ರೀತಿನಲ್ಲಿ ನಮ್ಮ ಕ್ಷೇತ್ರದ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ಅವ್ರನ್ನ ಕರೀಲಿ ಬಿಡ್ಲಿ, ಅವರು ಬಂದ ಆ ಪಕ್ಷದ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಅದನ್ನ ನಿರ್ವಹಿಸಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಮೊದಲೇ ಹೇಳಿದೆ ನಿಮ್ಗೆ, ಯಾರು ಲೀಡರ್ ಇದ್ದಾರೆ ಅವ್ರ ಲೀಡರ್ ಹಿಂದ್ಗಡೆನೆ ಹೋಗೋದೇ ಒಂದು ಕ್ಷೇತ್ರಾಧ್ಯಕ್ಷರ ಕೆಲಸ ಅಂತೇಳಿ ಅವರು ತೀರ್ಮಾನ ಮಾಡ್ಕೊಂಡಿರೋದು ಇವತ್ತು ಈ ಪಕ್ಷದ ಹಿನ್ನಡೆ ಕಾರಣ ಆಗಿರ್ತಕ್ಕಂಥದ್ದು. ಪಕ್ಷ ಬೆಳಿಬೇಕು ಅಂತ ಹೇಳಿದ್ರೆ ಅಂದ್ರೆ ಕ್ಷೇತ್ರಾಧ್ಯಕ್ಷರು ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ. ಕ್ಷೇತ್ರಾಧ್ಯಕ್ಷರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎಲ್ಲೂ ಕೂಡ ಯಾವ ಇದರಲ್ಲೂ ಬಂದು ಕೆಲಸ ಮಾಡಿ ನಾನು ನೋಡಿ ಇದೇ ಮೊದಲು ಅಥವಾ ಈ ಹಿಂದಿನ ಕೂಡ ಈ ರೀತಿ ಘಟನೆಗಳು ನಡೆದಿದೆ, ಬೇಕಾದಷ್ಟಿದೆ. ನಾವೆಲ್ಲ ಚುನಾವಣೆ ನಿಂತ ಸಂದರ್ಭದಲ್ಲಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ಕಣ್ಣಾರೆ ಕಂಡಿದ್ದೇವೆ. ಬಟ್ ಅವರಿಗೆ ಮಾತ್ರ ಪಕ್ಷವನ್ನು ಬಳಸ್ಕೊಂಡು ಅವರ ಸ್ವಾರ್ಥಕ್ಕೋಸ್ಕರ ಇವತ್ತು ಈ ಕ್ಷೇತ್ರದ ಅಧ್ಯಕ್ಷರನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ತುಂಬಾ ತಪ್ಪು. ಅವರು ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾನು ಇವತ್ತು ಆರೋಪ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಅವರು ಫಸ್ಟ್ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾನು ಎಲ್ಲೆಲ್ಲಿ ತಪ್ಪು ಮಾಡಿದ್ದೀನಿ, ನಾನು ಎಲ್ಲಿಂದ ನನ್ನಿಂದ ಪಕ್ಷ ಹಿನ್ನಡೆ ಆಗಿದೆ, ಅದೆಲ್ಲ ಅವರು ಆಲೋಚನೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅವ್ರು ಒಂದು ಬಂಡಿಗೇಡಿಯಿಂದ ಹೊರಟ್ರೆ ಅವ್ರ ಕಾರಲ್ಲಿ ಅವರೊಬ್ಬರೇ ಬರ್ತಾರೆ ಬಿಟ್ರೆ ಯಾವುದೇ ಕಾರಣಕ್ಕೂ ಇನ್ನೊಂದು ಜನ ಇರೋದಿಲ್ಲ. ಇವತ್ತು ಪಕ್ಷದ ನಾಯಕ ಆದವರು ಒಂದು 4 ಜನರಿನಾದ್ರು ಕೆಲಸ ಮಾಡ್ಲಿಕ್ಕೋಸ್ಕರ ಅವ್ರನ್ನ ಜೊತೆಲಿ ಕರ್ಕೊಂಡ್ ಬರ್ಬೇಕಾಗ್ತದೆ. ಅದು ಮಾಡ್ಲಿಲ್ಲ. ಯಾರೋ ಒಬ್ಬರು ಲೀಡರ್ ಹಿಂದ್ಗಡೆ ಓಡಾಡೋದು ಮಾತ್ರ ಅವ್ರ ಕೆಲಸ ಅಂತೇಳಿ, ಕ್ಷೇತ್ರ ಅಧ್ಯಕ್ಷ ಕೆಲಸ ಅಂತೇಳಿ ತಿಳ್ಕೊಂಡಿರ್ತಕ್ಕಂಥದ್ದು ದೊಡ್ಡ ತಪ್ಪು. ಹಾಗೇನೆ ಪಾಪ ಇವತ್ತು ಸುಧಾಕರ್ ಶೆಟ್ಟರು ತುಂಬಾ ಈ ಕ್ಷೇತ್ರಕ್ಕಾಗಿ ತಮ್ಮ ಬಂಡವಾಳವನ್ನ ಇಲ್ಲಿ ಬಂದು ಹೂಡಿದ್ದಾರೆ. ಅಂದ್ರೆ ಯಾವುದೇ ಒಂದು ಆರೋಗ್ಯ ಸರಿ ಇಲ್ಲದೆ ಇರ್ತಕ್ಕಂಥ ಇವತ್ತು ರೋಗಿಗಾಗಿರ್ಬೋದು, ಅಥವಾ ಶಾಲೆಗೆ ಮಕ್ಕಳಿಲ್ಲ, ಒಂದು ಟೀಚರ್ಸ್ ಇಲ್ಲ ಅನ್ನೋ ಶಾಲೆಗಳಿಗೆ ಟೀಚರ್ಸ್ ಕೊಡೋ ವಿಚಾರ ಇರ್ಬೋದು, ಅಥವಾ ಉಚಿತ ಆರೋಗ್ಯ ತಪಾಸಣೆ ಇರ್ಬೋದು, ಅಥವಾ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಉದ್ಯೋಗ ಮೇಳಗಳಾಗ್ಬೋದು. ಇವತ್ತು ಯಾರು ಕೂಡ ಈ ನಮ್ಮ ಕ್ಷೇತ್ರದಲ್ಲಿ ಅಷ್ಟೊಂದು ಕಾಳಜಿ ಇಟ್ಕೊಂಡು ಈ ಕ್ಷೇತ್ರದ ಬಗ್ಗೆ ಚಿಂತನೆ ಇಟ್ಕೊಂಡಂತ ನಾಯಕರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನೋಡಿರ್ತಕ್ಕಂಥ ನಾನು ಹಿಂದೆ ಹೋಗಿರ್ತಕ್ಕಂಥ ಎಲ್ಲ ನಾಯಕರುಗಳನ್ನ ತುಲನೆ ಮಾಡಿದಾಗ ಸುಧಾಕರ್ ಶೆಟ್ಟರಿಗೆ ಅತಿ ಹೆಚ್ಚು ಅಂಕವನ್ನು ಕೊಡ್ಬೋದು. ಯಾಕಂದ್ರೆ ಅವರು ಅತ್ಯಂತ ಜನಪರವಾಗಿ ಕಾಳಜಿ ಇಟ್ಕೊಂಡಿದ್ದಾರೆ. ಅವರಿಗೆ ಯಾವುದೇ ಒಂದು ಈ ಕ್ಷೇತ್ರದಲ್ಲಿ ಬಂದು ರಾಜಕಾರಣಿಯಾಗಿ ನಾನು ಹಣ ಸಂಪಾದನೆ ಮಾಡ್ಬೇಕನ್ನುವ ಯಾವ ಮನೋಭಾವನೆಗಳು ಇಲ್ಲ. ಯಾಕೆಂದ್ರೆ ಅವರವರ ಕ್ಷೇತ್ರದಲ್ಲಿ ತುಂಬಾ ಹಣವನ್ನ ಸಂಪಾದನೆ ಮಾಡಿ ಈ ಕ್ಷೇತ್ರಕ್ಕೆ ಏನಾದ್ರೂ ನನ್ನ ಕೊಡುಗೆ ಕೊಡಬೇಕು ಅಂತೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ನಾನು ಈ ಮೂಲಕ ನಮ್ಮ ಸುಧಾಕರ್ ಶೆಟ್ಟರಲ್ಲೂ ಒಂದು ಮನವಿಯನ್ನು ಮಾಡ್ತೇನೆ. ದಯಮಾಡಿ ಒಂದು ಸ್ವಲ್ಪ ಬದಲಾವಣೆಗಳನ್ನ ಮಾಡಿ, ನೀವು ಹೊಸ ಬದಲಾವಣೆಯಿಂದ ಹೊಸ ಅವಕಾಶಗಳನ್ನ ಈ ಕ್ಷೇತ್ರದಲ್ಲಿ ನೋಡ್ಬೋದು. ನಿಮ್ಗೆ ಒಳ್ಳೆ ಸಹಕಾರ ಆಗ್ತದೆ. ಅದಕ್ಕೂ ಅಂತಂಥ ವ್ಯಕ್ತಿಗಳನ್ನ ಹುಡುಕಿ ಮಾಡ್ಬೋದು. ಮಾಡೋದು ಒಳ್ಳೇದು. ಇದು ಇನ್ನು ಮಾಡೋದು ಬಿಟ್ಟದ್ದು ಅದು ನಿಮ್ಗೆ ಬಿಟ್ಟಿರ್ತಕ್ಕಂಥ ನಿರ್ಣಯ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಬಿಜೆಪಿ ಹಾಗೂ JDS ಮೈತ್ರಿ ಇರುವಂಥದ್ದು, ಹಾಗೆ ನಿಮ್ಮ ಸಹಕಾರ ಕ್ಷೇತ್ರ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಕೂಡ ಚುನಾವಣೆ ಬರ್ತಾ ಇದೆ. 6 ತಿಂಗಳಲ್ಲಿ ಸಹಕಾರಿ ಕ್ಷೇತ್ರ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಹೇಳಕ್ ಬಯಸ್ತೀರಾ? ಇಲ್ಲ, ಮುಂದೆ ನಾವು ಇವತ್ತು ರಾಜ್ಯದಲ್ಲಿ ಏನೋ ನಿರ್ಣಯ ಆಗಿದೆ JDS ಮತ್ತು ಬಿಜೆಪಿ ಹೊಂದಾಣಿಕೆ, ನಾವು ಕೂಡ ಅದೇ ರೀತಿಯಲ್ಲಿ ಹೊಂದಾಣಿಕೆಯಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಕೋಆಪರೇಟಿವ್ ಚುನಾವಣೆಗಳನ್ನ ಒಂದು ಯಶಸ್ವಿಯಾಗಿ ಈ ಕ್ಷೇತ್ರದಲ್ಲಿ ಎಲ್ಲ ಸ್ಥಾನಗಳು ಗೆಲ್ಲಲಿಕ್ಕೆ ನಮ್ಮ ಪ್ರಯತ್ನಗಳೇನು ಬೇಕೋ ಅವನ್ನೆಲ್ಲವನ್ನೂ ಕೂಡ ನಮ್ಮ ಸ್ನೇಹಿತರುಗಳ ಜೊತೆ ಸೇರಿ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಹಾಗಾಗಿ ಅದರಲ್ಲಿ ಯಶಸ್ಸು ಕಾಣ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುರೇಶ್ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಸಹಕಾರಿ ಕ್ಷೇತ್ರ ಆಗಿರ್ಬೋದು, ವೈಜ್ಞಾನಿಕ ಸಂಶೋಧನಾ ಪರಿಷತ್ ಆಗಿರ್ಬೋದು, ಹಾಗೆ ಶೃಂಗೇರಿ ಕ್ಷೇತ್ರದಲ್ಲಿ JDSಗೆ ಹಿನ್ನಡೆ ಉಂಟಾಗಲು ಕಾರಣ, ಹಾಗೆ ಮುಂದೆ ಬಿಜೆಪಿ ಹಾಗೂ JDSನ ಮೈತ್ರಿ, ಹಾಗೆ ಚುನಾವಣೆ ಗೆಲುವು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ, ಇದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಲ್ಮುತ್ತೂರಿನ ನಿರ್ದೇಶಕರು ಹಾಗೆ ಚಿಕ್ಕಮಗಳೂರಿನ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರುವ ಹೊಸೂರು ಸುರೇಶ್ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.